ಇವತ್ತಿನ ವ್ಲಾಗು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಸಿಂಪಲ್ಲಾಗಿ ಒಂದು ಫೇಶಿಯಲ್ದು ಒಂದು ರೆಮಿಡಿ ಆಗಿರುತ್ತೆ. ಇದನ್ನು ಇನ್ ಡೆಪ್ತಾಗಿ ನಾನು ಹೇಳ್ಕೊಡೋದ್ರಿಂದ ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು, ಬಟ್ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಜ ಅಂದರೆ ಅದೊಂದು 5 ನಿಮಿಷದ ವಿಡಿಯೋ ಇದೆ, ಬಟ್ ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ನಾಷ್ಟ ಪುಳಿಯೋಗರೆ ಆಗಿತ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ತಾನೇ ನಾನು ನೆಕ್ಸ್ಟ್ ವೀಡಿಯೋಸ್ನ ಮಾಡೋಕ್ಕೆ ಹೆಲ್ಪ್ ಆಗೋದು. ನಾನು ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಿ ನಿಜ, ಅದರೊಟ್ಟಿಗೆ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತಿರ್ತೀನಿ. ಸೊ ಇವತ್ತಿನ ಟಿಪ್ಸ್ ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು 4-5 ವಿಡಿಯೋಸ್ ಹಿಂದ್ಗಡೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಏನಂದರೆ ನಾವು ಬಿಫೋರ್ ಮ್ಯಾರೇಜ್ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಮನೆಯಲ್ಲಿನೇ ಹೇಗೆ ಫೇಶಿಯಲ್ನ ಮಾಡ್ಕೊಳ್ಳೋದು ಅಂತ ನಾನು ಹೇಳಿದ್ದೆ. ಫೇಶಿಯಲ್ ಅನ್ನೋದಕ್ಕಿಂತ ಇದಕ್ಕೆ ಬೆಟ್ರ್ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮದುವೆ ಟೈಮಲ್ಲಿ ಯಾವುದೇ ರೀತಿಯ ಬ್ಯೂಟಿ ಪಾರ್ಲರ್ಗೆ ಹೋಗಿರಲಿಲ್ಲ. ನಾನು ಹೋಗಿದ್ದು ಓನ್ಲಿ ಐಬ್ರೋ ಮಾಡಿಸೋಕ್ಕೆ. ಇವಾಗಲೂ ನೋಡಿ ನಾನು ಐಬ್ರೋ ಮಾಡಿಸೋದು 4 ತಿಂಗಳಂತೂ ಆಯಿತು. ಯಾಕಂದರೆ ಅಮ್ಮ ಹುಷಾರಾಗೋಕ್ಕಿಂತ ಮುಂಚೆ ನಾನು ಐಬ್ರೋ ಮಾಡಿಸಿರೋದು. ಅದಾದಮೇಲೆ ಮತ್ತೆ ನಾನು ಐಬ್ರೋ ಮಾಡಿಸಿರಲಿಲ್ಲ. ಆ್ಯಂಡ್ ಓಕೆ, ಇವಾಗ ಏನನ್ನು ಹೇಳೋಕ್ಕೆ ಬಂದೆ ಅಂತಂದರೆ, ನಾನು ನನ್ನ ಮದುವೆಯಲ್ಲಿ ಐಬ್ರೋ ಬಿಟ್ಟರೆ ಮತ್ತೆ ಇನ್ನೇನು ಮಾಡಿಸಿರಲಿಲ್ಲ. ಯಾಕಂದರೆ ನನ್ನ ಫ್ರೆಂಡ್ಸೇ ನನಗೆಲ್ಲ ಮೇಕಪ್ ಮಾಡಿದ್ರು ಆ್ಯಂಡ್ ಅವ್ರು ಹೇಳಿದ್ರು ನಾನು ನನಗೆ ಟಿಪ್ಸ್ ಕೊಡ್ತೀನಿ, ಆ ಥರ ನೀನು ಅಂದರೆ ನಾನು ಕೆಲವೊಂದು ಹೇಳ್ತೀನಿ, ಆ ಥರ ನಡ್ಕೊಂಡು ಹೋಗು ಅಂತಂದು. ಆ್ಯಂಡ್ ನನಗೆ ಈ ಥರ ರೆಮಿಡಿಗಳು ನನಗೆ ತುಂಬ ಗೊತ್ತಿದೆ. ತುಂಬ ಅಂದರೆ ಸ್ವಲ್ಪ ಗೊತ್ತಿದೆ. ಅದರಲ್ಲಿ ನಾನು ಫಸ್ಟ್ ಒಂದು ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ನನ್ನ ಬೆಸ್ಟ್ ಫ್ರೆಂಡು ನನಗೆ ತಿಳಿಸಿದ್ದು. ಆ್ಯಂಡ್ ಅವಳೇ ಕೂಡ ನನಗೆ ಅದನ್ನ 1 ವೀಕ್ ಒಂದು 4-5 ಡೇಸ್ ಬಿಫೋರ್ ಮ್ಯಾರೇಜ್ ನನಗೆ ಮಾಡಿದ್ದು. ಸೊ ಹಾಗಾಗಿ ನಾನು ಇವಾಗ ಮೊದಲನೇ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಓಕೆ, ಇವಾಗ ಮ್ಯಾಟ್ರಿಗೆ ಬರೋಣ. ಏನು ಮ್ಯಾಟ್ರ್ ಅಂದರೆ, ನಾನು ಹೇಳಿದ್ದೆ ಲಾಸ್ಟ್ ಟೈಮು, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು. ಒನ್ ವೀಕ್ ಆದರೂ ನಾವು ಕಂಪಲ್ಸರಿ ಮಾಡಬೇಕು, ಹಾಗಿದ್ರೇ ಗ್ಲೋ ಬರೋದು. ಇದು ನನಗೆ ವರ್ಕೌಟ್ ಆಗಿದೆ. ಸೊ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದರೆ ಆಮೇಲೆ ನೀವು ನಾನು ಬೈಕೋಬೇಡಿ. ಬಟ್ ಇದು ನನಗೆ ಹೆಲ್ಪ್ ಆಗಿರೋದ್ರಿಂದ ನೀವು ಯಾವುದಾದ್ರೂ ಫಂಕ್ಷನ್ ಇದ್ದಾಗಲೇ ಮಾಡೋ ಬದಲು 1 ವೀಕ್ ನೀವು ಇವಾಗ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿ ಆ್ಯಂಡ್ ನಿಮ್ಮ ಗ್ಲೋ ಸ್ವಲ್ಪನಾದರೂ ನಿಮ್ಮ ಸ್ಕಿನ್ ಗ್ಲೋ ಬಂದಿದ್ದರೆ ನೀವು ಖಂಡಿತವಾಗಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಅದು ವರ್ಕೌಟ್ ಆಗಿದೆ. ನನ್ನ ಮದುವೆ ಟೈಮಲ್ಲಿ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಬಿಟ್ಟರೆ ಫೋಟೋಸ್ ನೋಡಿದ್ದೀನಿ, ನಮ್ಮ ಫೋಟೋಸ್ ಸಿಗಲಿಲ್ಲ. ಇಟ್ಸ್ ಓಕೆ, ನಾನು ಇವಾಗ ಹೇಳ್ತೀನಿ ನೋಡಿ. ಏನಂದರೆ, ನಮಗೆ ಬೇಕಾಗಿರೋದು 2 ಒಂದು ಮಿಟ್ಲಿ ಬಾಳೆಹಣ್ಣು ಅಂತ ಸಿಗುತ್ತೆ, ಚಿಕ್ಕದು ಮಿಟ್ಲಿ ಬಾಳೆಹಣ್ಣು. ಅದು ಬಿಟ್ಟರೆ ಹನಿ ಅಂದರೆ ಜೇನುತುಪ್ಪ. ಇದೆರಡು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ನಮಗೆ. ಇದನ್ನು ಹೇಗೆ ರೆಮಿಡಿನ ರೆಡಿ ಮಾಡೋದು ಅಂತ ಅಂದರೆ, ಮಿಟ್ಲಿ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಅದನ್ನ ಕೈಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಸ್ಮ್ಯಾಶ್ ಮಾಡೋದು ಸಿಗುತ್ತಲ್ಲ ಅದರಿಂದಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಅಂದರೆ ಹಾಗಾದರೂ ಕಟ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಟ್ಟಿನಲ್ಲಿ ಅದು ಸ್ಮ್ಯಾಶ್ ಆಗಬೇಕಷ್ಟೇ. ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಅದಾದಮೇಲೆ ಹನಿ ಜೇನುತುಪ್ಪ ಇರುತ್ತಲ್ಲ ಅದಕ್ಕೆ ಅದನ್ನು ಸೇರಿಸಬೇಕು. ಸೇರಿಸಿ ಸ್ವಲ್ಪ ಕಲಸಿ, ಅಂದರೆ ಅದನ್ನೆರಡನ್ನು ಬಾಳೆಹಣ್ಣು ಮತ್ತು ಜೇನುತುಪ್ಪನ ಎರಡನ್ನೂ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಸಾಕು. ಅದಕ್ಕಿಂತ ಜಾಸ್ತಿ ಏನು ಬೇಡ ಅನಿಸುತ್ತೆ. 2 ನಿಮಿಷ ಮೇ ಬಿ ದೊಡ್ಡದಾಯಿತು ಅನಿಸುತ್ತೆ ಟೈಮು. ಓಕೆ, ಬಾಳೆಹಣ್ಣು ಮತ್ತು ಹನಿನ ಸೇರಿಸಿ ಅದನ್ನೆರಡನ್ನು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಎತ್ತಿಟ್ಬಿಡಿ. ಅದು ಎತ್ತಿಟ್ರೆ ಏನಾಗುತ್ತೆ ಗೊತ್ತಾ, ಅದು ಕಲರ್ ಚೇಂಜ್ ಆಗುತ್ತೆ. ಕೆಲವೊಬ್ಬರಿಗೆ ಅದನ್ನ ಕಲರ್ ನೋಡಿದ್ರೆ ಕರ್ಕಿ ಬರುತ್ತೆ, ಬಟ್ ಅದೇನು ಬೇಡ, ಅದು ಚೆನ್ನಾಗೇ ಇರುತ್ತೆ. ಆಮೇಲೆ ಅದರೊಟ್ಟಿಗೆ ಸಕ್ಕರೆ ಕೂಡ ಸೇರಿಸ್ತಾರೆ. ಅದು ನಿಮ್ಮ ಮೇಲೆ ಡಿಪೆಂಡು. ಕೆಲವೊಬ್ಬರಿಗೆ ಏನಾಗ್ಬಿಡುತ್ತೆ ಅಂದರೆ ಪಿಂಪಲ್ಸ್ ಭಾಳ ಇರುತ್ತಲ್ಲ, ಸೊ ಅದು ಸಕ್ಕರೆ ಹೋಗಬಾರ್ದು. ಕೆಲವೊಬ್ರಿಗೆ ಉರಿ ಬರುತ್ತೆ. ಸೊ ಸಕ್ಕರೆ ಸೇರಿಸ್ಬೋದು, ಸೇರಿಸ್ತಾನೆ ಇರ್ಬೋದು. ಜೇನುತುಪ್ಪ ಮತ್ತು ಬಾಳೆಹಣ್ಣು ಇದೆರಡು ಮಾತ್ರ ಕಂಪಲ್ಸರಿ. ಇದನ್ನು ಸೇರಿಸಿ ನಾವಿವಾಗ ಅದನ್ನ ಒಂದು 2 ಮಿನಿಟ್ಸ್ ಬಿಟ್ಟಾದಮೇಲೆ ನಾವು ಹೋಗಿ ಮುಖಕ್ಕಾದರೂ ಹಾಕಿ. ನನಗೇನು ಮಾಡಿದ್ಲು ಅಂದರೆ ನನ್ನ ಫ್ರೆಂಡು ಫುಲ್ ಕಿವಿ ಇದೆಲ್ಲ ಐತಲ್ಲ, ಇದು ಇದೆಲ್ಲ ಸೂಕ್ಷ್ಮವಾದ ಪ್ಲೇಸ್ಗೆ ಬಿಟ್ಟು, ಇಲ್ಲಿ ಮೂಗಿನ ಹತ್ರ ಅಥವಾ ಇಲ್ಲೆಲ್ಲ ಬಿಟ್ಟು, ಅಥವಾ ಬಾಯಿ ಇಲ್ಲಿ ಬಿಟ್ಟು ಮಿಕ್ಕಿದೆಲ್ಲ, ಮತ್ತು ಕಣ್ಣು ಹತ್ರ ಇಲ್ಲಿ ಸ್ವಲ್ಪ ಬಿಟ್ಟು ಮಿಕ್ಕಿದೆಲ್ಲ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಹೇಗೆ ಹಚ್ಕೋಬೇಕು ಅಂತಂದು. ಸೊ ನಾವು ಮುಖನ ತೊಳ್ಕೊಂಬಂದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀರು ಅಂದರೆ ಮುಖದಲ್ಲಿ ಸ್ವಲ್ಪ ನೀರು ಇಲ್ದೇ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದು ಕಲಸಿಟ್ಟಿರೋ ರೆಮಿಡಿ ಐತಿಲ್ಲ ಅದನ್ನು ನಾವು ಅಪ್ಲೈ ಮಾಡ್ಕೋಬೇಕು. ಓಕೆ, ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಜೇನುತುಪ್ಪಕ್ಕೆ ಕೂದಲು ಉದುರುತ್ತೆ ಅಂತಾರೆ. ಅದನ್ನು ನಾನು
ಸುಮಾರು ಹತ್ರ ಕೇಳಿದ್ದೀನಿ. ಆಮೇಲೆ ನೀವು ಅದನ್ನು ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಇದು ಹೈಬ್ರೋ ಇದೆಯಲ್ಲ, ಇದು ಇಲ್ಲಿ ಸ್ವಲ್ಪ ಬಿಡಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ನಮ್ಮ ಹೈಬ್ರೋ ಇಟ್ಟಿರೋದು ಅಷ್ಟು ಸ್ವಲ್ಪ ಕೆಳಗೆ ಬಿಟ್ಟು ಇರೋ ಕಡೆ ಎಲ್ಲ ಹಚ್ಚಿದ್ರೆ ಆಯಿತು. ಸೊ ನೀಟಾಗಿ ನಮ್ಮ ಕೂದಲೆಲ್ಲ ಮೇಲೆ ಕಟ್ಕೊಂಡು ನಮ್ಮದು ಮುಖ ಎಷ್ಟಿದೆಯೋ ಅಷ್ಟು ಹಚ್ಕೋಬೇಕು. ಆಮೇಲೆ ಕಿವಿಗೆ ಹಚ್ಬೋದು, ನೆಕ್ ಹಚ್ಚಿ, ಮುಖ ಗ್ಲೋ ಬಂದು ನೆಕ್ ಬಂದಿಲ್ಲ ಅಂದರೆ ಆಗಲ್ಲ. ಸೊ ಇದೆಲ್ಲ ನೆಕ್ಕಿಗೆ ಈ ಥರ ಹಚ್ಚಬೇಕು. ನನ್ನ ಫ್ರೆಂಡು ನನಗೆ ಮದುವೆ ಟೈಮಲ್ಲ, ಸೊ ಇಲ್ಲಿಗೆ ಹಚ್ಚಿದ್ಲು, ಇದೆಲ್ಲ ಹಚ್ಚಿ ನೆಕ್ಕು, ಆಮೇಲೆ ಕೈ, ಆಮೇಲೆ ಸೊಂಟ. ಏನಂದರೆ ಒಂದು 10 ನಿಮಿಷದ ಕೆಲಸ, ಜಾಸ್ತಿ ಏನು ಇರೋಂಗಿಲ್ಲ. ನಮಗಿವಾಗ ಮದುವೆ ಅಲ್ಲ ಏನೂ ಅಲ್ಲ, ಜಸ್ಟ್ ಫಂಕ್ಷನ್ಗೆ ಹೋಗ್ಬೇಕು. ಅಥವಾ ನಾವು ಇವಾಗ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡ್ಬೇಕಂದ್ರೆ ಜಸ್ಟ್ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೋಡಿ, ಓಕೆನಾ? ಟ್ರೈ ಮಾಡಿ ಅದರದ್ದು ಏನು ರಿಸಲ್ಟ್ ಏನು ಬಂತ ನನಗೂ ಕೂಡ ತಿಳಿಸಿ. ಇವಾಗ ಕಲಸಿಟ್ಟಿರೋದನ್ನು ನಾವು ನೀಟಾಗಿ ಅಪ್ಲೈ ಮಾಡಿಕೊಂಡು ಇದು ಆರಬೇಕು, ಅಂದರೆ ಅದು ಹಸಿ ಇರುತ್ತಲ್ಲ ಅದು ಒಣಗಬೇಕು. ಸೊ ಹಾಗಾಗಿ ನೀವು ಫ್ಯಾನ್ ಹಾಕ್ಕೊಂಡಾದ್ರೂ ಒಣಗಿಸ್ಕೊಳ್ಳಿ, ಇಲ್ಲ ನಮಗೆ ನ್ಯಾಚುರಲಾಗಿ ಆರಾಮ್ ಒಣಗಲಿ ಅಂತಂದರೆ ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ನೀಟಾಗಿ ಅದು ಒಣಗಾದ್ಮೇಲೆ ನೀಟಾಗಿ ಮತ್ತೊಂದು ಸರಿ ಮುಖ ತೊಳೆದು ರಫಾಗಿ ಮುಖನ ಒರೆಸ್ಕೋಬೇಡಿ ಅಷ್ಟೇ. ಮುಖ ತೊಳೆದಾದ್ಮೇಲೆ ಮತ್ತೆ ಇವಾಗ ಹೆಂಗೆ ಮುಖ ತೊಳೆದಾಗ ಸ್ಮೂತಾಗಿ ಹಿಂಗೆಲ್ಲ ಒರೆಸ್ಕೊತೀವಿ ಟವೆಲ್ ತೊಗೊಂಡು, ಸೊ ಅದೇ ಥರ ನೀಟಾಗಿ ಮುಖ ಒರೆಸ್ಕೊಳ್ಳಿ. ಬಟ್ ಸೋಪ್ ಮಾತ್ರ ಹಾಕ್ಕೊಂತಿಲ್ಲ. ಸ್ವಲ್ಪ ಜಿಡ್ ಅನಿಸುತ್ತೆ, ಅಂದರೆ ಜಾಸ್ತಿ ಜಿಡ್ ಅನಿಸಲ್ಲ, ಸ್ವಲ್ಪ ಅನಿಸುತ್ತೆ. ಕೆಲವೊಬ್ರು ಸ್ಟಾರ್ಟಿಂಗ್ ಇದ್ದಾಗ ಆ ಥರ ಅನಿಸುತ್ತೆ, ಅಂದರೆ ಬನಾನಾ ಸ್ಮೆಲ್, ಅದು ಬಾಳೆಹಣ್ಣಿನ ಸ್ಮೆಲ್ಲು, ಆಮೇಲೆ ಹನಿ ಬೇರೆ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ಮೆಲ್ ಅನಿಸುತ್ತೆ. ಬಟ್ ಫಸ್ಟ್ ಡೇ ಅಷ್ಟೇ, ಹಾಗೇನು ಅನ್ಸಂಗಿಲ್ಲ. ಅದಾದಮೇಲೆ ನಾವು ನೀಟಾಗಿ ಮುಖ ತೊಳೆದ್ರೆ ಆಯಿತು. ಆ್ಯಂಡ್ ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಒಂದು ಬಾಳೆಹಣ್ಣು ಮತ್ತು ಒಂದು ಹನಿನ ತೊಗೊಂಡು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿಕೊಂಡು ಹನಿನ ಅದಕ್ಕೆ ಸೇರಿಸಿ ಎರಡನ್ನು ಮಿಕ್ಸ್ ಮಾಡಿ 2 ಮಿನಿಟ್ಸ್ ಅದನ್ನು ಎತ್ತಿಟ್ಬಿಟ್ಟು ನಾವು ಮುಖ ಅಥವಾ ನಮ್ಮ ಕೈ ನೆಕ್ಕು ಏನೋ ನಮಗೆ ಕ್ಲೀನಾಗಿ ತೊಳ್ಕೊಂಡು ಬಂದು ಒರೆಸ್ಕೊಂಡು ಅದನ್ನು ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹೈಬ್ರೋಸ್ ಇರೋ ಕಡೆ ಸ್ವಲ್ಪ ಬಿಟ್ಟು, ಕೂದಲಿರೋ ಕಡೆ ಸ್ವಲ್ಪ ಬಿಟ್ಟು, ಅಂದರೆ ನೀಟಾಗಿ ಕಟ್ಟಿಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಅದೊಂದು ಒಣಗಬೇಕು. ಅದು ಹಸಿರುತ್ತಲ್ಲ, ಅದು ಒಣಗಾದ್ಮೇಲೆ ಒಂದು 5-10 ನಿಮಿಷ ಬಿಟ್ಟು ನೀಟಾಗಿ ಮುಖ ತೊಳಿಬೇಕು. ಅದಕ್ಕೇನು ವಾರ್ಮ್ ವಾಟ್ರು, ಕೋಲ್ಡ್ ವಾಟ್ರ್, ಯಾವುದಾದ್ರೂ ಆಗಲಿ, ವಾಟರ್ ಈಸ್ ಅನ್ ಆಟೋಮ್ಯಾಟರ್, ನಾವು ಯಾವ ವಾಟರ್ನಾದ್ರೂ ಯೂಸ್ ಮಾಡ್ಬೋದು. ಸೊ ನೀಟಾಗಿ ಮುಖ ತೊಳೆದು ತಿಕ್ಕಿ ತೊಳೆಯಂಗಿಲ್ಲ, ಸ್ಲೋ ಆಗಿ ಮುಖ ತೊಳೆದು ಆಮೇಲೆ ತೊಳೆದಾದ್ಮೇಲೆ ಕೂಡ ರಫಾಗಿ ಒರೆಸೋ ಹಾಗಿಲ್ಲ, ಸ್ಮೂತಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು. ಇದನ್ನು ಮುಖ ತೊಳಿಬೇಕಾದ್ರೆ ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಬೇಡಿ. ನೀವು ಜಸ್ಟ್ 3 ಡೇಸ್ ಆದರೂ ಟ್ರೈ ಮಾಡಿ ನೋಡಿ, 1 ವೀಕ್ ಆದರೂ ಟ್ರೈ ಮಾಡಿ ನೋಡಿ. ಅದು ತೊಳೆದಾದ್ಮೇಲೆ ಬೇಕಿದ್ರೆ ನೀವು ಮೈಗೆಲ್ಲ ಹಾಕ್ಕೊಳ್ಳಿ ಸೋಪ್, ಅದೆಲ್ಲ ಮುಖಕ್ಕೆ ಹಾಕಬೇಡಿ. ನನ್ನ ಫ್ರೆಂಡು ಹಾಗೆ ಹೇಳ್ಕೊಟ್ಟಿದ್ಲು. ಸೊ ಮುಖಕ್ಕೆ ಮಾತ್ರ ಸೋಪನ್ನು ಹಾಕಲೇಬೇಡಿ. ಅದನ್ನು ನೀವು ಡೈಲಿ ಮನೇಲಿರೋರಾದರೆ 2 ಟೈಮ್ಸ್ ಅಥವಾ 3 ಟೈಮ್ಸ್ ಟ್ರೈ ಮಾಡಿ. ಬೆಳಿಗ್ಗೆ ಅಥವಾ ಕೆಲಸ ಎಲ್ಲ ಮುಗಿದ್ಮೇಲೆ, ಮತ್ತು ಮಧ್ಯಾಹ್ನ ಮತ್ತು ನೈಟು ಒಂದು 10 ನಿಮಿಷ ಆಗುತ್ತೆ ಅಷ್ಟೇ, ಜಾಸ್ತಿ ಏನಾಗಂಗಿಲ್ಲ. ಸೊ ಇಲ್ಲ ನೀವು ವರ್ಕಿಂಗ್ ವುಮೆನ್ಸು ಅಥವಾ ಕಾಲೇಜ್ ಹೋಗೋರು ಅಂದರೆ ಡೈಲಿ 1 ಟೈಮ್ ಆದರೂ ಯೂಸ್ ಮಾಡಿ. ರಿಸಲ್ಟ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತ ಬರುತ್ತೆ ಅಂತ ನಾನು ಹೋಪ್ ಕೊಡ್ತೀನಿ. ಯಾಕಂದರೆ ನಾನು ಅದನ್ನು ಟ್ರೈ ಮಾಡಿ ನಾನು ರಿಸಲ್ಟ್ ಕೂಡ ಕಂಡ್ಕೊಂಡಿದ್ದೀನಿ. ಓಕೆ, ಇದು ಇವತ್ತಿನ ನನ್ನ ಒಂದು ಸ್ಮಾಲ್ ಟಿಪ್ ಅಷ್ಟೇ. ನನ್ನ ಈ ಸ್ಮಾಲ್ ಟಿಪ್ಸು ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ವಿಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲೀಸಲ್ಲಿರೋರಿಗೆ ಶೇರ್ ಮಾಡಿ. ಯಾಕಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಜಾಸ್ತಿ ಜನ ನೋಡಿದರೆ ನಮಗೂ ಖುಷಿ, ಆಮೇಲೆ ಕಮೆಂಟ್ ಬಂದರೆ ಖುಷಿ, ನಮಗೆ ಮತ್ತೆ ನೆಕ್ಸ್ಟು ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಹೆಲ್ಪ್ ಮಾಡಿ. ನೋಡ್ತಿರಂತೆ ಒಂದು ಲೈಕ್ ಕೊಡಿ, ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಜಸ್ಟ್ ಒಂದು ಲೈಕ್ ಕೊಡಿ, ನಮಗೂ ಖುಷಿ. ಆ್ಯಂಡ್ ಥ್ಯಾಂಕ್ ಯು. ಇವತ್ತಿಂದು ಇದು ಒಂದು ಬ್ಯೂಟಿ ಟಿಪ್ ಆಗಿದೆ. ಆ್ಯಂಡ್ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಂದು ಇನ್ಸ್ಟಾಗ್ರಾಮ್ ಅಮ್ಮು GS ಅಂತ ಇದೆ, ಗಿರ್ಜಾ ಬೇಬಿ ಇದು ನಂದು ಪ್ರೈವೇಟು. ನಂದು ಯೂಟ್ಯೂಬ್ದೆಲ್ಲ ಹಾಕೋದು ನಾನು ಅಮ್ಮು GS 99 ಅಂತ ಇದೆ, ಅದರಲ್ಲೇ ನಾನು ಹಾಕೋದು. ಸೊ ಅದನ್ನು ಫಾಲೋ ಮಾಡಿ, ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೇನಾದರೂ ಸಜೆಷನ್ ಕೊಡಬೇಕು ಅಂತ ಇದ್ದರೆ ಅದನ್ನು ನೀವು ಕಮೆಂಟಲ್ಲಿ ಕೊಡಿ. ನಾನು ತಗೊಂಡು ಆಲ್ಮೋಸ್ಟ್ ನೀವು ಹೇಳಿರೋ ಥರ ನಾನು ಟ್ರೈ ಮಾಡ್ತೀನಿ, ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು. ಮಟನ್
ಅದೇ ಹೇಳಿದ್ನೆಲ್ಲ, ಮನೆಯಲ್ಲಿ ಮಿಟ್ಲಿ ಬಾಳೆಹಣ್ಣು ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಬಾಜು ಮನೆ ಆಂಟಿಯರೊಟ್ಟಿಗೆ ನಾನು ಇವಾಗ ಮಿಟ್ಲಿ ಬಾಳೆಹಣ್ಣು ಇಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಅದನ್ನ ರೆಮಿಡಿನ ಮಾಡಿ ತೋರಿಸಿಬಿಟ್ರೆ ನನಗೂ ಸ್ವಲ್ಪ ಸಮಾಧಾನ. ಇರೋದು 2 ನಿಮಿಷದ ವಿಡಿಯೋ ನಿಜ ಹೇಳ್ಬೇಕಂದ್ರೆ, ಬಟ್ ಅದನ್ನ ನಾನು ಕ್ಲೀನಾಗಿ ತಿಳಿಸ್ತಾ ಇದ್ದೀನಿ, ಅದು ನಿಮಗೆ ಯಾವಾಗಲೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ಡೀಪಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನಿವಾಗ ಕ್ಲಿಯರಾಗಿ ಹೇಳ್ಕೊಟ್ಟಿರ್ತಾನೆ, ನೀವು ನೆಕ್ಸ್ಟ್ ಎಷ್ಟು ಸರಿ ಮಾಡಿಕೊಂಡ್ರು ಕೂಡ ಒಂದು 5 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನೀವು ಫೇಶಿಯಲ್ನ ಮಾಡ್ಕೊಂಡ್ಬಿಡ್ಬೋದು ಅಂತ ಅಷ್ಟೇ. ಸೊ ಹಾಗಾಗಿ ನಾನು ಇವಾಗ ಅಂದರೆ ಅದನ್ನು ರೆಮಿಡಿನ ನನಗೆ ಮಾಡಿ ತೋರಿಸ್ತೀನಿ. ಸೊ ಇದನ್ನು ಕೂದಲೆಲ್ಲ ನಾನು ಹೀಗೆ ಕಟ್ತೀನಿ, ಮುಖನ ವಾಶ್ ಮಾಡ್ಕೊಂಡ್ಬರ್ತೀನಿ ಫಸ್ಟ್. ಸೊ ಕ್ಲೀನಾಗಿ ಆರಿಸ್ಕೊಳ್ತಿದ್ದೀನಿ. ನಾನಿವಾಗ ಒಂದು ಸ್ಮಾಲ್ ಬೌಲ್ನ ತೊಗೊಂಡಿದ್ದೀನಿ, ಇಷ್ಟೇ. ಆ್ಯಕ್ಚುಲಿ ಇದು ಕೂಡ ದೊಡ್ಡದೇ ಆಗುತ್ತೆ. ಸೊ ಇದಕ್ಕೆ ನಾನು ಈ ಬಾಳೆಹಣ್ಣನ್ನು ತೆಗೆದು ಹಾಕ್ತಿದ್ದೀನಿ. ಇದು ತೆಗ್ದಿರೋ ಬಾಳೆಹಣ್ಣನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಬೇಕಲ್ಲ, ನಾನು ಯಾವುದೇ ಸ್ಮ್ಯಾಶರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಇದು ಲಯನ್ ಹನಿಗೋಸ್ಕರ ಅಂತ ಏನೂ ತೊಗೊಂಬರಲಿಲ್ಲ, ಇದು ತುಂಬ ದಿನದಿಂದ ಇದೆ. ಸೊ ನಮ್ಮ ಮನೆಯಲ್ಲಿ ಹನಿ ಇತ್ತು. ಸೊ ಇವಾಗ ಬಾಳೆಹಣ್ಣು ಇರಲಿಲ್ಲ, ಅದು ಮಿಟ್ಲಿ ಬಾಳೆಹಣ್ಣು ಇರಲಿಲ್ಲ. ನಾನು ಹೋಗಿ ಆಂಟಿಯವ್ರ ಕಡೆ ಇಸ್ಕೊಂಬಂದೆ, ಬಾಜು ಮನೆ ಆಂಟಿ ರೊಟ್ಟಿ ಇಸ್ಕೊಂಬಂದೆ. ಸೊ ಇದನ್ನೆರಡೂ ನಿಮ್ಮ ಮುಂದೆ ಸೇರಿಸ್ತಾ ಇದ್ದೀನಿ. ಸೊ 1 ಸ್ಪೂನ್ ಆದರೆ ಸಾಕಾಗುತ್ತೆ ಇದು. ಎಸ್, ಈ ಜೇನುತುಪ್ಪಿಂದ ಲಿಫ್ಟ್ದು ಸ್ಕ್ರಬ್ ಮಾಡ್ಕೊಳೋದು ಒಂದು ರೆಸಿಪಿ ಇದೆ, ತುಂಬ ಅಂದರೆ ತುಂಬ ಸಿಂಪಲ್. ಅದು ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸೊ ನಾನು ನೆಕ್ಸ್ಟು ತಿಳಿಸ್ತೀನಿ ಖಂಡಿತವಾಗ್ಲೂ. ಇವಾಗ ನೋಡಿ, ಅದು ಲಿಪ್ ಸ್ಕ್ರಬ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ನಾನು ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಜೇನು ಹನಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಯಾವುದೇ ಸ್ಮ್ಯಾಶರ್ ತೊಗೊಂಡಿಲ್ಲ. ಸೊ ನಾನು ಕೈಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ, ಕೈ ಕೂಡ ಕ್ಲೀನಾಗಿದೆ. ಓಕೆನಾ? ಓಕೆ, ಇವಾಗ ನೋಡಿ ಇದು ಹೀಗಿದೆ. ಎಸ್, ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ನಾನು ಇವಾಗ ತೊಗೊಂಬಂದಿದ್ದೀನಿ, ನಾನು ಆಗಲೇ ತೋರಿಸ್ದಾಗ ಹೇಗಿತ್ತು ಕಲರ್. ಈಗ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಮೇ ಬಿ ಕ್ಯಾಮ್ರಾದಲ್ಲಿ ನಿಮಗೆ ಸೇಮ್ ಕಾಣಿಸ್ತಾ ಇರ್ಬೋದು, ಇದು ನೋಡೋಕ್ಕೆ ಒಂಥರ ಅಂಜಿಕೆ ಅನಿಸುತ್ತೆ, ಹಾಗೆ ಕಾಣಿಸುತ್ತೆ. ಬಟ್ ಅಪ್ಲೈ ಮಾಡ್ಕೊಳ್ಳೋಣ ಜಸ್ಟ್ ಹೀಗೆ, ಇಷ್ಟೇ. ಏನಂದರೆ ನಾವು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊತ ಹೋಗಬೇಕು. ಮೊದಲಿಗೆ 1-2 ಸರಿ ಅದನ್ನು ಮಸಾಜ್ ಮಾಡ್ಕೋಬೇಕು. ಅದೇ ಇವಾಗ ಮಾಡಿರೋ ಪೇಸ್ಟಿಂದನೇ 1-2 ಸರಿ ಈ ಥರ ಮಸಾಜ್ ಮಾಡಿಕೊಂಡು ಅದಾದಮೇಲೆ ನೀಟಾಗಿ ಅಪ್ಲೈ ಮಾಡಬೇಕು. ಸ್ವಲ್ಪ ಐಬ್ರೋ ಕೆಳಗೆ ಮತ್ತು ಕಣ್ಣು ಹತ್ತಿರ, ಸ್ವಲ್ಪ ಮೂಗಿನ ಹತ್ತಿರ, ಇಂಥಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಹಚ್ಕೋಬೇಕಷ್ಟೇ, ಇನ್ನೇನು ಇಲ್ಲ. ಜಸ್ಟ್ ಈ ಥರ ಹಚ್ಕೋಬೇಕು. ಇದು ಒಣಗುತ್ತೆ. ಒಣಗಾದ್ಮೇಲೆ ನಾನು ಆ್ಯಕ್ಚುಲಿ ಯಾಕೆ ಹಿಂಗೆ ಕೈ ಇಡ್ತಾ ಇದ್ದೀನಿ ಅಂದರೆ, ಅದು ಮೊದಲೇ ಕಪ್ಪಾಗಿ ಇರುತ್ತೆ. ಸೊ ಅದು ಇವಾಗ ಒಂದು 5-10 ನಿಮಿಷ ಬಿಟ್ಟಾದ್ಮೇಲೆ ಒಣಗಿಬಿಟ್ಟಿದೆಯಲ್ಲ, ಸೊ ಕೆಟ್ಟದಾಗ ಕಾಣ್ತಿತ್ತು. ಸೊ ನಿಮ್ಗೆ ಇವಾಗ ಗೊತ್ತಾಗ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ಖಂಡಿತ ಗೊತ್ತಾಗ್ತಿದೆ. ಸಣ್ಣ ಚೇಂಜಸ್ ಅಂತೂ ಆಗಿದೆ. ಐ ಪ್ರಾಮಿಸ್. ಯಾವುದೇ ಫೇಸ್ ವಾಶ್ ಆಗಲಿ, ಸೋಪ್ ಆಗಲಿ ಹಾಕಿಲ್ಲ ಆ್ಯಂಡ್ ಹಾಕಲೂಬಾರ್ದು. ಓಕೆ ಓಕೆ, ನಾನು ಇನ್ನೂ ನಿಜ ಹೇಳ್ಬೇಕಂದ್ರೆ ಲೈಟ್ ಕೂಡ ಹಾಕಿಲ್ಲ, ಲೈಟ್ ಹಾಕಿ ತೋರಿಸ್ತೀನಿ. ಎಸ್, ಇವಾಗ ಲೈಟ್ ಹಾಕಿದ್ದೀನಿ. ಸ್ಮೂತಾಗಿ ಸ್ವಲ್ಪ ಗ್ಲೋ ಬರುತ್ತೆ. ಇದನ್ನ ಕಂಟಿನ್ಯೂ ಮಾಡಿದರೆ ಅಂದರೆ 1 ವೀಕ್ ಹೀಗೆ ಕಂಟಿನ್ಯೂ ಮಾಡಿ ಲಾಸ್ಟ್ ಡೇ ನೀವು ಮೇಕಪ್ ಮಾಡಿಕೊಂಡ್ರೆ ಓಕೆ. ಹೋಮ್ ರೆಮಿಡಿ ಆ್ಯಂಡ್ ಇದೆಲ್ಲ ನಮಗೆ ಗ್ಲೋ ಕೊಡೋದೆ ಮತ್ತು ಮನೆಯಲ್ಲೇ ಯೂಸ್ ಮಾಡೋವಂಥದ್ದು. ಇದನ್ನು ಯೂಸ್ ಮಾಡಿದರೆ ನಿಜವಲ್ಲೂ ನಮ್ಮ ಸ್ಕಿನ್ನು ಕೂಡ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಗ್ಲೋ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ದೆ ಕಂಟಿನ್ಯೂ ಆಗಿ ಹೀಗೆ ಇರುತ್ತಾ? ನೋ, ನಮಗೆ ಫೇಶಿಯಲ್ ಬೇಕಂದಾಗ ನಾವು ಮಾಡ್ಕೋಬೇಕು. ಮತ್ತು ನಾರ್ಮಲ್ ನಾವು ಹೇಗಿರ್ತೀವೋ ಹಾಗೆ ಇರ್ತೀವಿ, ಮತ್ತು ಕಂಟಿನ್ಯೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಲ್ಲ. ನಾನು ಹೇಳ್ತಾ ಇರೋದು ಇನ್ ಕೇಸ್ ಯಾವುದೋ ಫಂಕ್ಷನ್ ಅಥವಾ ಏನಾದರೂ ಇದ್ದಾಗ ಈ ಥರ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಾಳೆಹಣ್ಣು ತಿಂದಿರ್ತೀವಿ, ಅದ್ರ ಸಿಪ್ಪೆನ ಎಸ್ದು ಬಿಡ್ತೀವಿ. ಇನ್ ಕೇಸ್ ನಮ್ಮ ಮನೇಲಿ ದನ ಕರು ಆಡು ಮರಿ ಇವೆಲ್ಲ ಇದೆ ಅಂದ್ರೆ ಅವು ತಿಂತವೆ. ಇನ್ ಕೇಸ್ ಅವು ಇಲ್ಲ, ನಾವು ಸುಮ್ಮನೆ ಕಸಬುಟ್ಟಿಗೆ ಹಾಕ್ಬಿಡ್ತೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಸಬುಟ್ಟಿಗೆ ಹಾಕೋಣ. ಅದು ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಲಿಪ್ ಸ್ಕ್ರಬ್ ಬಗ್ಗೆ ಸ್ಕ್ರಬ್ ಮಾಡ್ಕೊಳ್ಳೋದು ಅಂದರೆ ಲಿಪ್ ಸ್ಕ್ರಬ್ಬನ್ನೇ ಹೇಳ್ತಾ ಇಲ್ಲ, ಒಂದು ಟೈಮ್ ಇದ್ದಾಗ ಯಾವ ಥರ ಸ್ಕ್ರಬ್ ಮಾಡ್ಕೋಬೋದು ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೆರಡನ್ನು ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಶ್ರಾವಣ ಬಂತು, ಚಿಂತೆ ಮಾಡಬೇಕಾಗಿತ್ತು. ಜಸ್ಟ್ ಕಾಯಿನ್ಸ್ ಎಲ್ಲ ಇದರಲ್ಲಿ ಹಾಕಿಟ್ಟಿದ್ವಿ, ಅದು ತುಂಬಿತ್ತು ಹೊಡೆಯೋಣ ಅಂತಂದು ಇವತ್ತು ಕಟ್ ಮಾಡಿ ತೆಗಿದ್ವಿ ನಾನು ಮತ್ತು ಸಜ್ಜಿ ಸೇರಿ.
ಅದು 1400 ಚಿಲ್ಲರೆ ಏನೋ ಅಮೌಂಟ್ ಬಂತು. 1400 ಏನು 1200 ಕನ್ಫರ್ಮ್ ಇಲ್ಲ, ಮೇ ಬಿ ಮೇಲೆ 1000+ ಅಂತೂ ಬಂದಿದೆ. ಸೊ ಅದನ್ನೇ ತೊಗೊಂಡು ಸಂತಿ ಮಾಡೋಣ ಅಂತ ನಾನು ಹೇಳಿದೆ. ಸಜ್ಜಿ ಬೇಡ ಅಂದರು. ಇವಾಗ ಅದನ್ನ ಎಣಿಸಿ ಎತ್ತಿಟ್ಟಿವಿ. ಇವಾಗೇನು ಪ್ಲ್ಯಾನ್ ಇಲ್ಲ. ಪಂಚಮಿ ಬೇರೆ ಬಂತು. ಸೊ ಈ ಸರಿ ಹಬ್ಬನ ನಾನು ಇಲ್ಲಿ ನನ್ನ ಗಂಡನ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಸಂತಿ ಮಾಡೋಕ್ಕಂತ ಎತ್ತಿಟ್ವಿ. ಅವ್ರಿಗೆ ಟೀ ಬೇಕಿತ್ತು, ಟೀ ಮಾಡಿಕೊಟ್ಟೆ. ಬ್ರೆಡ್ ಇಲ್ಲ, ಬಿಸ್ಕಿಟ್ ಇಲ್ಲ, ಟೋಸ್ಟ್ ಕೇಳಿದರು. ಖಾರ ಇತ್ತು, ತಿನ್ನಲಿಲ್ಲ. ಸೊ ಕರೆಕ್ಟಾಗಿ 3 ಲೋಟ ಟೀ ಆಯಿತು. ಅದಕ್ಕೆ 1 ಲೋಟ, ನಾವು ಇರೋದೇ 2 ಬ್ರೆಡ್ ಇತ್ತು. ಸೊ ಅದನ್ನೇ ತಿಂದುಬಿಟ್ರಾಯ್ತು ಅಂತಂದು ಕರೆಕ್ಟ್ 3 ಲೋಟ ಟೀ ಹಾಕ್ಕೊಂಡು ಹೋದೆ. ಸೊ ಇಬ್ಬರು ಒಂದರಲ್ಲೇ ಬ್ರೆಡ್ ತಿಂದು ಮಿಕ್ಕಿರೋ 1 ಲೋಟ ಟೀ ಕುಡಿದ್ವಿ. ಇವಾಗ ನೈಟ್ದು ಅಡುಗೆ ಎಲ್ಲ ಆಯಿತು ನಂದು. ಸೊ ಇದು ಇವತ್ತಿನ ಲಾಗ್ ಆಗಿತ್ತು. ದಯವಿಟ್ಟು ನಾನು ಡೆಪ್ತಾಗಿ ಹೇಳಿರೋದಕ್ಕೆ ಬೇಜಾರಾಗಿದ್ದರೆ ಸಾರಿ, ಬಟ್ ನಿಮಗೆ ಅರ್ಥ ಆಗಲಿ ಅಂತ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು ವೆಲ್. ಪ್ಲೀಸ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ಟ್ರಿಪ್ಪಿಂದು ವಿಡಿಯೋ ಹಾಕ್ತಾಯಿದ್ದೀನಿ. ಹಾಗೆ 2 ಬ್ಯೂಟಿ ಟಿಪ್ಸ್ನ ನಾನು ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಶೇರ್